ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿವಾ ಯೂಟ್ಯೂಬ್ ಚಾನೆಲ್. ನಾನು ಇವತ್ತೇನು ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ರೀಸನ್ಸ್ಗೆ ನನ್ನ ಹೇರ್ ಕೇರ್. ಓಕೆಯಾ? ನಾನು ತುಂಬಾ ದಿವಸದಿಂದ ತುಂಬಾ ಪ್ರಾಡಕ್ಟ್ ಯೂಸ್ ಮಾಡಿ ನನ್ನ ಫ್ರೀಝಿ ಕರ್ಲಿ ಹೇರ್ಗೆ. ಬಟ್ ಯಾವ್ದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಕೂದಲಿಗೆ ಯಾವ್ದು ಸೆಟ್ ಆಗ್ತಿಲ್ಲ. ಏನೇ ಹಾಕಿದ್ರು ಆಯಿಲ್ ಹಚ್ಚಿದ್ರು ಫ್ರೀಝಿ ಹಾಗಾಗಿರೋದು. ಬಟ್ ನನಗೆ ರೀಸೆಂಟ್ ಆಗಿ 2 ಡೇಸ್ ಬ್ಯಾಕ್ ನಾನು ಸಿಕ್ಕಾಪಟ್ಟೆ ಇಚ್ಚಿಂಗ್ ಇತ್ತು ನನ್ನ ಕೂದಲು. ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಲೈಕ್ ಬ್ರ್ಯಾಂಡ್ ಅಫಿಲಿಯೇಟೆಡ್ ಆಗಿ ಏನೇ ಯೂಸ್ ಮಾಡಿದ್ರು ನನ್ಗೆ ಕೂದ್ಲು, ನನ್ನ ಸ್ಕ್ಯಾಲ್ಪ್ ಸಹ ಸರಿ ಹೋಗ್ತಿರ್ಲಿಲ್ಲ. ಸೊ ನಾನು ಹೇಳಿದ್ನ ಹೀಗೆ ನಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಟಿಪ್ಸ್ ಕೊಟ್ರು. ಸೊ ಮೊಸರು ಅಪ್ಲೈ ಮಾಡಿ ಕೂದ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ನಿನ್ ಕೂದಲು ಅಷ್ಟೇ ಸಾಫ್ಟ್ ಆಗಿರುತ್ತೆ. ಮತ್ತೆ ನಿನ್ ಡ್ಯಾಂಡ್ರಫ್ ಇರೋದಿಲ್ಲ, ಇಚ್ಚಿನೆಸ್ ಇರೋದಿಲ್ಲ. ಸೊ ನಾನು ಹೋಗಿ ಬಿಡು ಅಂತ ಟ್ರೈ ಮಾಡ್ದೆ ಅಷ್ಟೇ. ಜಸ್ಟ್ ಟ್ರೈ ಮಾಡ್ದೆ ಅಷ್ಟೇ. ಆ ಒಂದ್ ಒಂದ್ ಬೌಲಲ್ಲಿ ಕರ್ಡ್ ತಗೊಂಡು ಜಸ್ಟ್ ನಾನೆಲ್ಲಾ ಎಲ್ಲಾ ಎಲ್ಲಾ ಏನ್ ಹೇಳ್ತಾರೆ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಿ ಜಸ್ಟ್ 20 ಮಿನಿಟ್ಸ್ ನಾನು ಬಿಟ್ಟು ಆ ತುಂಬಾ ಬಿಸಿ ನೀರು ಅಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಏನ್ ಹೇಳ್ತಾರೆ ಅದು ಶಿಗೆಕಾಯಿ ಶಿಗೆಕಾಯಿ ಹಾಕಿ ಸ್ನಾನ ಹೆಡ್ ವಾಶ್ ಮಾಡಿದ್ದು ಆಸಮ್. ಸಿ ಸಿ ಈಸಿನೆಸ್ ಇಲ್ಲ, ಮೈ ಗಾಡ್, ಈಸಿನೆಸ್ ಇಲ್ಲ, ಸಿಕ್ಕಿಲ್ಲ ಫಸ್ಟ್ ಆಫ್ ಆಲ್ ನನ್ ಕೂದ್ಲಲ್ಲಿ. ಎಷ್ಟು ಸಿಟ್ಟು ಬರೋದು ಅಂದ್ರೆ ಅಪ್ಪಾ ದೇವ್ರೆ! ಬಟ್ ಸೋ ಹ್ಯಾಪಿ. ನನಗೆ ಕೆಮಿಕಲ್‌ಗಿಂತ ಆ ಆಯುರ್ವೇದ ತುಂಬಾ ವರ್ಕ್ ಆಗುತ್ತೆ ಅಂತ ಮತ್ತೆ ಪ್ರೂವ್ ಮಾಡಿದೆ. ಸೋ ಥ್ಯಾಂಕ್ಫುಲ್. ಥ್ಯಾಂಕ್ ಯೂ. ಬಟ್ ನೀವು ಇದೇ ತರಾನೇ ಅಪ್ಲೈ ಮಾಡಿ. ಇದೇ ತರ ಯೂಸ್ ಮಾಡಿ. ನಿಮ್ಗೂ ರೆಮಿಡಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.